ಸ್ಯಾಮ್ಸಂಗ್ ಇನ್ಸ್ಟಾನ ಇನ್ಕಮ್ ಎಷ್ಟು? ಗಳಿಸುತ್ತಿರುವ ಆದಾಯ ಎಷ್ಟು? ಈ ವ್ಯಕ್ತಿ ಯಾರಿಗೂ ಗೊತ್ತಿರಲ್ಲ ಹೇಳಿ. ನೀವು ಡೈಲಿ ರೀಲ್ಸ್ ಸ್ಕ್ರಾಲ್ ಮಾಡ್ತಿರ್ತೀರಾ, ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಿರ್ತೀರಾ, ಈ ವ್ಯಕ್ತಿ ವಿಡಿಯೋ ನಿಮ್ಗೆ ಬಂದಿರುತ್ತೆ. ಸೊ ಅವರೇ ನಮ್ಮ ಸ್ಯಾಮ್ ಸಮೀರ್ ಇನ್ಸ್ಟಾ. ಸೊ ನಿಮ್ಗೆ ಗೊತ್ತಿದ್ದಾಗೆ ಇವಾಗಿರೋ ರೀಸೆಂಟ್ ಡೇಸ್ ಅಲ್ಲಿ ನಂಬರ್ 1 ಯೂಟ್ಯೂಬರ್, ಐ ಮೀನ್ ಡೈಲಿ ಲಾಗರ್ ಅಂಡ್ ನಂಬರ್ 1 ಕಾಂಟೆಂಟ್ ಕ್ರಿಯೇಟರ್. ಸೊ ಇವ್ರು ಮಾಡೋ ಕಾಂಟೆಂಟು ಎಷ್ಟು ಸಖತ್ತಾಗಿರುತ್ತಂದ್ರೆ ಲಿಟ್ರಲಿ ನಾನು ಕೂಡ ಫಾಲೋ ಮಾಡ್ತಿದ್ದೀನಿ. ಒಂದು ಯಾವುದೇ ವಿಡಿಯೋ ಆಗಲಿ ಏನೇ ಆಗಲಿ, ಸೊ ಒಂದು ಸರ್ಟನ್ ಸೆಕ್ಷನ್ ನಾವು ಓಡಿಸ್ತೀವಿ ಅಥವಾ ಏನೋ ಮೂವ್ ಮಾಡ್ತೀವಿ. ಆದ್ರೆ ಈ ವ್ಯಕ್ತಿ ಕಂಟೆಂಟ್ ಹೇಗಿರುತ್ತಂದ್ರೆ, ಅವನು 20 ನಿಮಿಷದ ವಿಡಿಯೋ ಹಾಕಿದ್ರೆ ಒಂದ್ ಸ್ವಲ್ಪ ಕೂಡ ಓಡಿಸದೆ 20 ನಿಮಿಷದ ವಿಡಿಯೋನು ನೋಡ್ತೀವಿ ನಾವು. ಅಷ್ಟು ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ. ಸೊ ಮತ್ತೆ ಇವರು ಸ್ಟಾರ್ಟ್ ಮಾಡಿದ್ದು ಸ್ಕ್ರಾಚ್ ಇಂದ, ಫ್ರಮ್ ಸ್ಕ್ರಾಚ್ ಟು ನೌ ಇಸ್ ಲಿಟರಲಿ ಗ್ರೋನ್ ಲೈಕ್ ಕ್ರೇಜಿ. ಸೊ ಗೈಸ್, ಇದು ನಾವು ಇದ್ದಿದ್ ಮನೆ. ಬೇಜಾರಾಗಿ ಡೋರ್ ಲಾಕ್ ಹಾಕೊಂಡು ಫುಲ್ ಗೊಳೋ ಅಂತ ಇಡೀ ದಿವಸ ಹತ್ತಿದೆ. ಇದು ಕಿಚನ್ ನಮ್ದು. ಅವಾಗ ನಮ್ದೊಂದು ರೂಮ್ ಬೇರೆ ಇಲ್ಲಿ ಇದೊಂದಿತ್ತು. ಯಪ್ಪ, ಈ ವಿಷಯ ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ. ಬಿಕಾಸ್ ಸ್ಟಾರ್ಟಿಂಗು ವಿಡಿಯೋ ಮಾಡುವಾಗ ಅವ್ರ ಮನೆ ಆಗ್ಲಿ, ಅವ್ರಿರೋ ಸ್ಟೇಟಸ್ ನಿಮ್ಗೂ ಗೊತ್ತೇ ಇರುತ್ತೆ. ಸೊ ಯಾವ ತರ ಕಷ್ಟಪಟ್ಟು ಇವಾಗಿರೋ ಸ್ಟೇಜ್ ನೋಡಿದ್ರೆ ಹ್ಯಾಟ್ಸ್ ಆಫ್ ಟು ಹಿಮ್. ಸ್ಯಾಮ್ ಸಮೀರ್ ಗಳಿಸುತ್ತಿರುವ ಆದಾಯ ಎಷ್ಟು? ಸೊ ಇದು ಎಲ್ಲರಿಗೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅವ್ರು ಎಷ್ಟು ಅರ್ನ್ ಮಾಡ್ತಿರ್ಬೋದು, ಯೂಟ್ಯೂಬ್ ಇಂದ ಎಷ್ಟು ರೊಕ್ಕ ಬರ್ತಿರ್ಬೋದು, ಅಲ್ಲಿಂದ ಎಷ್ಟು ಬರ್ತಿರ್ಬೋದು, ಇದು ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ಕ್ವಶನ್ ಕಾಡ್ತಿರುತ್ತೆ. ಸೊ ಅದ್ರ ಸಲುವಾಗಿ ನಾನು ಇವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ನಾನು ಮಾಡ್ತಿರೋ ವಿಡಿಯೋ ಎಕ್ಸಾಕ್ಟ್ಲಿ ಅವ್ರು ಇಷ್ಟೇ ಅರ್ನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಜಸ್ಟ್ ಒಂದು ರಫ್ ಐಡಿಯಾ, ಇಷ್ಟಿಂದ ಇಷ್ಟು ಮಾಡ್ತಿರ್ಬೋದೇನೋ ಅಂತ ಐಡಿಯಾ. ಸೊ ಸ್ಯಾಮ್ ಸಮೀರ್ ಇನ್ಸ್ಟಾ ಇಲ್ಲಿವರೆಗೂ ಆಲ್ಮೋಸ್ಟ್ 2018 ಅನ್ಸುತ್ತೆ ಅವ್ರು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಅವ್ರ ಚಾನಲ್ ನಲ್ಲಿ ಟೋಟಲ್ ಆಗಿ 61 crore 21 lakh ವ್ಯೂಸ್ ಆಗಿದೆ. 61 ಕೋಟಿ 21 ಲಕ್ಷ ವ್ಯೂಸ್ ಮಾಡಿದ್ದಾರೆ ರಫ್ ಅರೌಂಡ್. ಓಕೆ, ಸೊ ಅಂಡ್ ಸರಿಸುಮಾರು ಆಬ್ವಿಯಸ್ಲಿ ಯೂಟ್ಯೂಬ್ ಅಲ್ಲಿ ಡಾಲರ್ ಮುಖಾಂತರ ಹಣ ಕೊಡ್ತಾರೆ. ಸೊ $1 ಇವಾಗ ಆಲ್ಮೋಸ್ಟ್ $25, $1 ಆಲ್ಮೋಸ್ಟ್ 25 rupees ಇದೆ. ಸೊ ರಫ್ ಅರೌಂಡ್ ಅವರು ಇಲ್ಲಿವರೆಗೂ ಒಂದು 3 ಕೋಟಿ ಹಣ ಮಾಡಿದ್ದಾರೆ ಯೂಟ್ಯೂಬ್ ಇಂದ. ಇಷ್ಟೇ ಮುಗ್ದಿಲ್ಲ, ಅವರು ಅದರ್ ಬ್ರ್ಯಾಂಡ್ ಪ್ರಮೋಷನ್ಸ್ ಆಗ್ಲಿ, ಇನ್ಸ್ಟಾ ಒಳಗಡೆ ಕೂಡ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತಾರೆ, ಅಲ್ಲಿ ಇನ್ನೂ ಬೇರೆ ಹಣ ಗಳಿಸಿರ್ತಾರೆ. ಜಸ್ಟ್ ಬರೀ ಯೂಟ್ಯೂಬ್ ಇಂದ ಅವರು 3 ಕೋಟಿ, ಸರಿಸುಮಾರು 3 ಕೋಟಿ ಹಣ ಗಳಿಸಿದ್ದಾರೆ ಇಲ್ಲಿವರೆಗೂ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅವ್ರಿಗೆ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತಿರ್ತಾರೆ, ಮತ್ತೆ ಯೂಟ್ಯೂಬ್, ಗೂಗಲ್ ಆಡ್ ರೆವೆನ್ಯೂ ಇರುತ್ತೆ, ಅಲ್ಲಿಂದ ಕೂಡ ಹಣ ಮಾಡ್ತಿರ್ತಾರೆ. ಸೊ ಬರೀ ಯೂಟ್ಯೂಬ್ ಇಂದ ಒಂದು 3 ಕೋಟಿ ಗಳಿಸಿದ್ದಾರೆ. ಅದರ ಬ್ರ್ಯಾಂಡ್ ಪ್ರಮೋಷನ್ ಅದೆಲ್ಲ ಡಿಪೆಂಡ್ಸ್ ಆಗುತ್ತೆ. ಸೊ ಡಿಪೆಂಡ್ ಅಪಾನ್ ದಿ ಯಾವ ಬ್ರ್ಯಾಂಡ್ ಜೊತೆ ಕೊಲಾಬ್ರೇಟ್ ಮಾಡ್ತಿದ್ದಾರೆ, ಆ ಬ್ರ್ಯಾಂಡ್ ಕಂಡೀಷನ್ ಏನು, ಅದ್ರ ಬೇಸ್ ಮೇಲೆ ಹಣ ಬರ್ತಿರುತ್ತೆ. ಇವು ಬೆಟ್ಟಿಂಗ್ ಇವೆಲ್ಲ ಅಪ್ಲಿಕೇಶನ್ ಏನಾದ್ರು ಪ್ರಮೋಷನ್ ಮಾಡ್ಕೊಟ್ರೆ ಅವ್ರ ಲೈಫ್ ಸೆಟಲ್ ಆಗೋ ತರ ಹಣ ಕೊಡ್ತಾರೆ. ಬಟ್ ನಾನ್ ನೋಡಿದಾಗೆ ಅವ್ರು ಯಾವುದೇ ತರ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡ್ಕೊಟ್ಟಿಲ್ಲ. ಬಟ್ ಗುಡ್ ಪ್ರಮೋಷನ್ಸ್, ಅದರ್ ಲೈಕ್ ಜನರಿಗೆ ಅದರಿಂದ ಒಂದೇನೋ ಯೂಸ್ಫುಲ್ ಆಗೋ ತರ ಬ್ರ್ಯಾಂಡ್ ಪ್ರಮೋಷನ್ ಮಾಡಿದಾರೆ ನಾನು ನೋಡಿದಾಗೆ. ಸೊ ಅದರಿಂದ ಕೂಡ ಬೇಜಾನ್ ಹಣ ಗಳಿಸಿರ್ತಾರೆ. ಸೊ ಇದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತಾ ಅಂತ ಕಮೆಂಟ್ ಮಾಡಿ. ನಿಮ್ಗೂ ಯಾರಾದ್ರೂ ವಿಡಿಯೋ ಮಾಡ್ಬೇಕು ಅಥವಾ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಅಥವಾ ಯೂಟ್ಯೂಬರ್ ಆಗ್ಬೇಕಿದ್ರೆ ಡಿಲೇ ಮಾಡಕ್ ಹೋಗ್ಬೇಡಿ. ವಿ ಆರ್ ಇನ್ 2026. ದಿಸ್ ಈಸ್ ದಿ ನಾನು ಜಾಬ್ ಮಾಡ್ತೀನಿ, ನಾನು ಕಾಲೇಜಲ್ಲಿ ಟಾಪರ್ ಇರ್ತೀನಿ, ನಾನು ಚಲೋ ಮಾರ್ಕ್ಸ್ ತಗೊಂಡು ಚಲೋ ಜಾಬ್ ತಗೋತೀನಿ. ವಿ ಆರ್ ನಾಟ್ ಇನ್ ದ್ಯಾಟ್ ಎರಾ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಲೈಕ್ ಔಟ್ ಆಫ್ ದಿ ಬಾಕ್ಸ್ ಇಂದ ಏನಾದ್ರು ಥಿಂಕ್ ಮಾಡಿ ವಿ ಹ್ಯಾವ್ ಟು ಡೂ ಸಮಥಿಂಗ್ ಯೂನಿಕ್, ಡಿಫ್ರೆಂಟ್. ಸೊ ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಸಮಥಿಂಗ್, ದೆನ್ ಗೋ ಫಾರ್ ಇಟ್ ಅಂಡ್ ಡೂ ಇಟ್. That's what I can suggest. Yeah. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬಾಯ್. Okay, let's go.